ಕಲೆಗಳ ತವರೂರು ನಮ್ಮ ಚಾಮರಾಜನಗರ ಸ್ನೇಹಿತರೆ. ಅದು ನಮ್ಮ ಚಾಮರಾಜನಗರ ಅಂತಂದರೆ ಒಂಥರ ದೇವಸ್ಥಾನದಲ್ಲಿ ಹೇಳುವಾಗೆಲ್ಲ ಈ ಕಡೆ ನಮ್ಮ ಮಾದಪ್ಪ, ಈ ಕಡೆ ನಮ್ಮ ಚಿಕ್ಕಲವರ ಒಡೆಯ ಶ್ರೀ ಸಿದ್ದಪ್ಪಾಜಿ ಸ್ವಾಮಿ. ನಿಜವಾಗ್ಲೂ ಹೇಳ್ಬೇಕಂತಂದರೆ ನಮ್ಮ ಬಂಡಳಿಯಿಂದ ಸಿದ್ದಪ್ಪಾಜಿ ಸ್ವಾಮಿ ಒಂದು 17 ಕಿಲೋಮೀಟ್ರ್ ಅದೆ. ಈ ಕಡೆ ನಮ್ಮ ಮಾದಪ್ಪನ ಬೆಟ್ಟ ಒಂದು 45ರಿಂದ 50 ಕಿಲೋಮೀಟ್ರ್ ಅದೆ. ನಮಗೆ ರಜಾ ದಿನ ಸಿಕ್ಬಿಡ್ತದಂದ್ರೆ ಸಾಕು, ಈ ಕಡೆ ಮಾದಪ್ಪ, ಈ ಕಡೆ ಸಿದ್ದಪ್ಪಾಜಿ, ಅದೇ ನಮ್ಗೆ ಮೂಲ ದೇವರುಗಳು. ನಮ್ಗೆ ಇದು ಜ್ಞಾನ ಬಂತಂದ್ರೆ ಸ್ವಾಮಿ ಮಾದಪ್ಪ, ಸ್ವಾಮಿ ಚಿಕ್ಕಲೂರು ಒಡೆಯ ಸಿದ್ದಪ್ಪಾಜಿ ಬತ್ತಿನಿಕಪ್ಪ ಅಂದ್ಬಿಟ್ಟು ಸುಮ್ಮನೆ ಜ್ಞಾನ ಬಂತಂದ್ರೆ ಹೋಯ್ತಾ ಇರೋದು. ನೋಡಿ ಇವತ್ತು ರಜಾ ಇತ್ತು, ಶಿವ ಅಂದ್ಬಿಟ್ಟು ಸಿದ್ದಪ್ಪಾಜಿ ಗುಡಿಗೆ ಹೋಯ್ತಾ ಇದ್ದೀವಿ. ನಮ್ಮೂರಿಂದ 17 ಕಿಲೋಮೀಟ್ರ್ ನಮ್ಮ ಬಂಡಳಿಯಿಂದ. ಹಂಗೆ ಬಂದ್ಬಿಟ್ಟು ಅಲ್ಲಿ ಬತ್ತಿದಾಗಲೇ ನಮ್ಮ ಬಂಡಳಿಯಿಂದ ಒಂದು 4-5 ಕಿಲೋಮೀಟ್ರ್ ಬಂದರೆ ಅಲ್ಲಿ ನಮ್ಮ ಮಾದೇಶ್ವರ ಸ್ವಾಮಿ ಅವರೇ, ಇದನ್ನ ಕಾಯಿ ಒಡೆಯ ಕಲ್ಲು ಮಾದಪ್ಪ ಅಂತ ಕರೀತಾರೆ. ಇಲ್ಲಿಗೆ ಬಂದು ಆ ಸ್ವಾಮಿ ದರ್ಶನ ಮಾಡ್ಕೊಂಡು ನಮ್ಮ ಫ್ರೆಂಡ್ಗಳು ದರ್ಶನ ಮಾಡ್ಕೊಂಡು, ನಮ್ಮ ಫ್ರೆಂಡು ಈಗ ತಾನೇ ಹೊಸ್ದಾಗಿ ಒಂದು ಡಿಯೋ ಗಾಡಿ ತಗೊಂಡಿದ್ದ, ದರ್ಶನ ಮಾಡ್ಕೊಂಡು ಮತ್ತೆ ಸಿದ್ದಪ್ಪಾಜಿ ಸ್ವಾಮಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಆ ಸಿದ್ದಪ್ಪಾಜಿ ಸ್ವಾಮಿಯ ಸಂಪೂರ್ಣ ವೀಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಶ್ರೀ ಚಿಕ್ಕಲೂರು ಒಡೆಯ ಶ್ರೀ ಸಿದ್ದಪ್ಪಾಜಿ ಸ್ವಾಮಿಯ ಒಂದು ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಆ ಕ್ಷೇತ್ರದಲ್ಲಿ ಹೊಸಮಠ ಇದೆ, ಅಲ್ಲಿ ಆ ಸ್ವಾಮಿಯ ದರ್ಶನ ಮಾಡ್ಕೊಳ್ಳೋ, ಸಿದ್ದಪ್ಪಾಜಿ ಸ್ವಾಮಿಯ ದರ್ಶನ ಮಾಡಿಕೊಂಡು ಬರೋಣ. ಬನ್ನಿ ಕರುನಾಡಿನ ಭಕ್ತಾದಿಗಳೇ, ಬನ್ನಿ ಆ ಸ್ವಾಮಿಯ ದರ್ಶನ ಮಾಡೋಣ. ನೋಡಿ ಬಂದಾಯಿತು ಶ್ರೀ ಸಿದ್ದಪ್ಪಾಜಿ ಸ್ವಾಮಿಯ ಹೆಬ್ಬಾಗಿಲು ಸ್ನೇಹಿತರೆ. ಇದು ಕೊತ್ನೂರು ಗ್ರಾಮ. ಇಲ್ಲಿಗೆ ಬಂದು ಹೆಬ್ಬಾಗಿಲು ಪ್ರವೇಶ ಆಯಿತು. ಈಗ ಮುಂದೆ ಹೋಗ್ತಾ ಇದ್ದೀವಿ. ಹೋಗಿ ಆ ಸ್ವಾಮಿಯ ಒಂದು ದರ್ಶನವನ್ನು ಮಾಡೋಣ. ಬನ್ನಿ. ಉಗೇ ಸಿದ್ದಪ್ಪಾಜಿ, ಉಗೇ ರಾಚಪ್ಪಾಜಿ, ಉಗೇ ದೊಡ್ಡಮ್ಮ ತಾಯಿ. ಧರೆಗೆ ದೊಡ್ಡವರ ಮಠದ ದಳವಾಯಿ ಸಿದ್ದಯ್ಯನವರೇ, ನಿಮ್ಮ ಕಪ್ಪು ದೂಳ್ತದ ಮಾಯೆಗೆ ಶರಣು ಶರಣಾರ್ಥಿ ಗುರುವೇ. ಗುರು ಮಾಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ಪವಾಡ ದೆಪ್ಪಯ್ಯ ಶಿವನೇ ಬನ್ನಿ. ಆಹಾ ಕುಲುಮೆಯ ಕೆಂಪಣ್ಣ, ನೀ ತೆರೆಸಿದೆ ಒಳಗಣ್ಣ. ಹೌದಪ್ಪ, ಕಂದಾಯದ ಒಡೆಯ ನಿನಗೆ ಒಕ್ಕಲಾದೆವೋ ಅಣ್ಣ. ಅಮ್ಮಿನವರ ಹಡಗಿಸಬಲ್ಲೆ, ನಂಬಿದವರ ಸಲಹಾ ಬಲ್ಲೆ. ಸಿದ್ದಯ್ಯ ಸ್ವಾಮಿ ಬನ್ನಿ, ಪವಾಡ ದೆಪ್ಪಯ್ಯ ಶಿವನೇ ಬನ್ನಿ. ಬಾರೋ ಜಗದೊಡೆಯ ಹೇ, ಬಾರೋ ಜಗದೊಡೆಯ ನಮ್ಮ ಕುಲದೇ. ಸಿದ್ದಪ್ಪಾಜಿ ಐಕ್ಯವಾದ ಜಾಗ ಹುಣಸೆ ಮರದಲ್ಲಿ ಸಿದ್ದಪ್ಪಾಜಿ ಸ್ವಾಮಿ ಐಕ್ಯ ಆಗಿರೋದು. ಮೂಲತಃ ಇದು ಮೂಲ ಗದ್ಗೆ ಇದೆ ಐಕ್ಯ ಆಗಿರೋದು ಸಿದ್ದಪ್ಪಾಜಿ ಸ್ವಾಮಿ. ಇದು ದೊಡ್ಡಮ್ಮ ತಾಯಿ ಗದ್ಗೆ. ಅಲ್ಲಿಂದ ಇದು ದೊಡ್ಡಮ್ಮ ಗದ್ಗೆ ಅಂತ ಬಂದಿದೆ. ಸರಿ 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 ಗುರುಗಳೇ. ಕರುನಾಡಿನ ಭಕ್ತಾದಿಗಳೇ, ಶ್ರೀ ಚಿಕ್ಕಲೂರು ಒಡೆಯ ಶ್ರೀ ಸಿದ್ದಪ್ಪಾಜಿ ಸ್ವಾಮಿ ಕ್ಷೇತ್ರದಲ್ಲಿದ್ದೀವಿ. ನೋಡಿ ಆ ಸ್ವಾಮಿಯ ಒಂದು ಮೂಲ ಸ್ಥಳ ಇದೆ. ನೋಡಿ ಬನ್ನಿ, ಇಲ್ಲಿ ದೊಡ್ಡಮ್ಮ ತಾಯಿ ಗದ್ಗೆ ತೋರಿಸ್ತಾ ಇದ್ದೀವಿ. ಅಲ್ಲಿನ ನಮ್ಮ ತಮಳಪ್ಪ ಆ ತಾಯಿಯ ಮಹಿಮೆಯನ್ನು ತಿಳಿಸ್ತಾರೆ. ತಮಳಪ್ಪ ನಮಸ್ಕಾರ. ನಮ್ಮ ದೊಡ್ಡಮ್ಮ ತಾಯಿ ಬಗ್ಗೆ ಏನು ಮಹಿಮೆ ಇದೆ? ಆ ತಾಯಿಯ ಒಂದು ಮದುವೆ ಆಗಿರೋರಿಗೆ ಬಂದು ಅರ್ಕೆ ಒಂದು ಒಪ್ಕೊಂಡು ಇದಾದರೆ ಅವ್ರಿಗೆ ಮದುವೆನೇ ಆಗುತ್ತೆ. ಮಕ್ಕಳಿದ್ದವ್ರಿಗೆ ಬಂದು ಇಲ್ಲಿ ತಾಯಿಗೆ ಅರ್ಕೆ ಮಾಡ್ಕೊಂಡು ಹೋಗಿ ಏನೋ ಅವ್ರ ಮನಸ್ಸಲ್ಲಿ ಇದು ಮಾಡ್ಕೊಂಡ್ರೆ ಅವ್ರಿಗೆ ಮಕ್ಕಳೂ ಆಗುತ್ತೆ. ಸರಿ ತಮಳಪ್ಪ, ಆ ತಾಯಿ ಆಶೀರ್ವಾದ ಪರಿಹಾರ ಏನಾದರೂ ಬಂದು ಹುಣಸೆ ಮಾಡ್ತಾಳೆ ಕೂತ್ಕೊಂಡು ಹರ್ಸ್ಕೊಂಡು ಹೋದ್ರೆ ಖಂಡಿತ ಒಳ್ಳೇದಾಗುತ್ತೆ. ಆದಿ ಕಲ್ಯಾಣ ಕೋಟಿ ಶರಣ ಬಸವಣ್ಣನವರ ನಿಜ ಭಕ್ತಿಗೆ ನೀವೊಲಿದೆ ಸ್ವಾಮಿ. ರಾಜಪಾಜಿ ಮಾಚರ್ಯರ ಜೊತೆಯಲ್ಲಿ ನೀ ಕರೆ ತಂದು ಆರಾಧಿಕರ ಜೊತೆಯಲ್ಲಿ ರಣಮೋಡಿಯ ನೀ ಗೆದ್ದು ಚೆನ್ನಾಯನ್ನ ದತ್ತು ಪಡೆದೆ ಸ್ವಾಮಿ ಮಂಟೇದ ಸ್ವಾಮಿ. ಪರಂಜ್ಯೋತಿ ಮಂಟೇದ
ಸಕ್ಕರೆಯ ಪಟ್ಟಣದ ಗುರು ಹಿರಿ ಬಸಪ್ಪನವರ ಅವಳಿ ಮಕ್ಕಳನ್ನು ಪಡೆದೆ ಸ್ವಾಮಿ. ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ, ಹೌದಪ್ಪ. ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ. ತೆಂಕಲ ರಾಜ್ಯಕ್ಕೆ ಅಣ್ಣ ಬಣಗಳ ರಾಜ್ಯಕ್ಕೆ ತಮ್ಮ ತೆಂಕಲ ರಾಜ್ಯಕ್ಕೆ ಅಣ್ಣ ಬಣಗಳ ರಾಜ್ಯಕ್ಕೆ ತಮ್ಮ ಪಟ್ಟವನ್ನು ನೀ ಕಟ್ಟಿದೆ ಸ್ವಾಮಿ ಮಂಟೇದ ಸ್ವಾಮಿ. ನಮ್ಮ ಸ್ವಾಮಿ ಮಂಟೇದ ಸ್ವಾಮಿ.